Good morning, children. Today we are going to discuss about the other topic of force and pressure, that is pressure andre ಒತ್ತಡ ಅಂತ, right? So force and pressure. In the last class or in the last video we discussed regarding what is force, what are the types of force. So there are two types of forces, contact force and non-contact force. In contact force again we get two types, muscular force and frictional force. Then in non-contact force we can see the types like magnetic force, gravitational force, and one more is electrostatic force, right? Electrostatic force means what? The force between the charges is called as electrostatic force. Then the SI unit means the force is measured in terms of the unit called as Newton. Okay, the SI unit of force is Newton. See how the SI unit of length is meter, the SI unit of weight is or mass is kg. So like that the SI unit of force is Newton. Today we are going to discuss regarding the other concept, that is pressure, which is called ಒತ್ತಡ ಅಂತ ಕರೀತಾರೆ, ಹೌದಾ? Suppose let us take one object, okay, one box, a heavy box, and this is a surface. Okay, this is a object, okay, this is a box, okay, then it is present on a surface. Then here a force is applied from the top, okay, a force is applied on this object from the top, which is present on the area. ಈ ಪ್ರದೇಶದಲ್ಲಿ ಅಥವಾ ಈ ಜಾಗದಲ್ಲಿ ಏನಾಗಿದೆ, ಆ ವಸ್ತುವಿದೆ, ಆ ವಸ್ತುವಿನ ಮೇಲೆ ಬಲಪ್ರಯೋಗ ನಡೆದಿದೆ. ಸೊ ಇಂಡೈರೆಕ್ಟ್ ಆಗಿ ನಾವೇನು ಹೇಳ್ಬೋದು, ಬಲಪ್ರಯೋಗ ಈ ಜಾಗದಿಂದ ಈ ಜಾಗದ ಮಿತಿಯಲ್ಲಿ ನಡೆದಿದೆ, ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರೆಷರ್. ಯಾವಾಗ ಪ್ರೆಷರ್ ಅಂತ ಕರಿತೀವಿ, ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಅಥವಾ ಒಂದು ನಿರ್ದಿಷ್ಟವಾದ ಮೇಲ್ಮೈ ಪ್ರದೇಶದಲ್ಲಿ ಎಷ್ಟು ಬಲಪ್ರಯೋಗ ಆಗುತ್ತದೆಯೋ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೆಷರ್ ಅಥವಾ ಒತ್ತಡ ಅಂತ ಕರಿತೀವಿ. ದಟ್ ಈಸ್ ಇಟ್ ಈಸ್ ಡಿಫೈನ್ಡ್ ಆಸ್ ಅ ಫೋರ್ಸ್ ಎಕ್ಸರ್ಟೆಡ್ ಪರ್ ಯೂನಿಟ್ ಏರಿಯಾ. 1 ಚದರ ಮೀಟರ್ನಷ್ಟಿರುವ ಪ್ರದೇಶದ ಮೇಲೆ, 1 ಚದರ ಮೀಟರ್ನಷ್ಟಿರುವ ಜಾಗದ ಮೇಲೆ ಬಲಪ್ರಯೋಗವಾದಾಗ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೆಷರ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ನೇಲ್, ಮೊಳೆ, ಹೌದಾ? ಇದು ಹ್ಯಾಮರ್, ಸುತ್ತಿಗೆ ಅಂತ ಹೇಳ್ತೀವಿ. ಸೊ ಇದರಿಂದ ಏನು ಮಾಡಿದ್ದೀವಿ, ನಾವು ಮೊಳೆಯನ್ನು ಬಡಿತಾ ಇದ್ದೀವಿ, ಹೌದಾ? ಸೊ ಮೊಳೆಯನ್ನು ಬಡಿದಾಗ ಮೊಳೆಯ ಈ ಜಾಗದಲ್ಲಿ ನಾವೇನು ಬಲಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಮೊಳೆ ಮೇಲೆ ಬೀಳುವ ಈ ನಿರ್ದಿಷ್ಟವಾದ ಜಾಗದ ಮೇಲೆ ಪ್ರಯೋಗವಾಗುವ ಆ ಫೋರ್ಸಿಗೆ ಅಥವಾ ಬಲಕ್ಕೆ ಏನಂತಾರೆ, ಒತ್ತಡ. ದಟ್ ಈಸ್ ಪ್ರೆಷರ್. ಅ ಫೋರ್ಸ್ ಎಕ್ಸರ್ಟೆಡ್ ಆನ್ ಅ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಆಸ್ ಪ್ರೆಷರ್. In the next image you can see a pointed heels. Okay, this pointed heel is applying the pressure on the floor, that is in this place at this point, right? So the force exerted by this pointed heel on this specific area of a floor is called as pressure. Okay, so here the point, this is a flat slipper. ಇಲ್ಲಿ ನೋಡಿ, ಚಪ್ಪಲ್ ಏನಿದೆ ಅಥವಾ ಬೂಟ್ ಏನಿದೆ ಫ್ಲಾಟ್ ಆಗಿದೆ, ಸಮದಟ್ಟವಾಗಿದೆ, ಅದು ನೆಲಕ್ಕೆ ಪೂರ ಟಚ್ ಆಗ್ತಿರತ್ತೆ. ಸೊ ಇಲ್ಲಿ ಬಲಪ್ರಯೋಗ ಜಾಸ್ತಿ ಆಗಲ್ಲ, ಹೌದಾ? ಸೊ ಇಲ್ಲೇನಿರುತ್ತೆ, ಪ್ರೆಷರ್ ಅಥವಾ ಒತ್ತಡ ಕಡಿಮೆ ಇರುತ್ತೆ. ಪಾಯಿಂಟೆಡ್ ಹೀಲ್ಸ್ ಹಾಕಿದಾಗ ಇದು ಸಣ್ಣಗಿದೆ, ಏರಿಯಾ ಏನಿದೆ ಅದು ಕವರ್ ಮಾಡುತ್ತಿರುವ ಜಾಗ ಏನಿದೆ ತುಂಬ ಕಡಿಮೆ ಇದೆ. ಸೊ ಅಲ್ಲಿ ತುಂಬ ಬಲಪ್ರಯೋಗ ಮಾಡಬೇಕಾಗುತ್ತದೆ, ಯಾಕೆಂದರೆ ಅದು ಕರೆಕ್ಟಾಗಿ ನಿಲ್ಲಬೇಕು ಅಥವಾ ನಾವು ಕರೆಕ್ಟಾಗಿ ನಡೆಯಬೇಕು, ಹೌದಾ? ಸೊ ಅಲ್ಲಿ ಬಲಪ್ರಯೋಗ ಜಾಸ್ತಿ ಇರುತ್ತೆ, ಸೊ ಒತ್ತಡ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಜಾಗ ಕಡಿಮೆ ಇದ್ದಾಗ ಒತ್ತಡ ಜಾಸ್ತಿ ಇರುತ್ತೆ, ಜಾಗ ತುಂಬ ಇದ್ದಾಗ ಅಥವಾ ಸರ್ಫೇಸ್ ಅದೇನು ಮೇಲ್ಮೈ, ಆ ವಸ್ತುವಿನ ಮೇಲ್ಮೈ ಪ್ರದೇಶ ಚಿಕ್ಕದಿದ್ದಾಗ ಏನಿರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಮೇಲ್ಮೈ ಪ್ರದೇಶ ಅಗಲವಾಗಿದ್ದಾಗ ಅಥವಾ ದೊಡ್ಡದಾಗಿದ್ದಾಗ ಏನಿರುತ್ತೆ, ಒತ್ತಡ ಕಡಿಮೆ ಇರುತ್ತೆ, ಹೌದಾ? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ
ಪ್ರೆಷರ್. ನೆಕ್ಸ್ಟ್, ಯೂಸಿಂಗ್ ದ ನೈಫ್, ಚಾಕು ಮಂಡಾದರೆ ಏನು ಮಾಡ್ತಾರೆ, ಅಮ್ಮ ಹೋಗಿ ಚೂಪ್ ಮಾಡಿಸ್ಕೊಂಡು ಬನ್ನಿ ಅಥವಾ ಹೋಗಿ ಶಾರ್ಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ವೈ? ಬಿಕಾಸ್ ಇಫ್ ದ ಎಡ್ಜ್ ಆಫ್ ಅ ನೈಫ್ ಈಸ್ ವೆರಿ ಶಾರ್ಪ್, ದೆನ್ ವಿ ಕ್ಯಾನ್ ಪುಟ್ it will be very small, and if you put a small force, the pressure will be more and the cutting of any vegetable or a fruit will be easy. ಹೌದಾ? ಸೊ ಪ್ರೆಷರ್ ಈಸ್ ಪ್ರೊಡ್ಯೂಸ್ಡ್, ಒತ್ತಡ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ವೆನ್ ಅ ಫೋರ್ಸ್ ಆ್ಯಕ್ಟ್ಸ್, ಬಲ ಪ್ರಯೋಗವಾದಾಗ ಏನಾಗುತ್ತೆ, ಅಲ್ಲಿ ಒತ್ತಡ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಒತ್ತಡ ಅನ್ನುವ ಪ್ರಕ್ರಿಯೆ ಶುರುವಾಗತ್ತೆ. ರೈಟ್. ನೆಕ್ಸ್ಟ್, ಫ್ಯಾಕ್ಟರ್ಸ್ ಆನ್ ವಿಚ್ ಪ್ರೆಷರ್ ಡಿಪೆಂಡ್ಸ್. ಸೊ ಪ್ರೆಷರ್ ಅಥವಾ ಒತ್ತಡ ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಟೋಲ್ಡ್ ಇನ್ ದ ಲಾಸ್ಟ್ ಸ್ಲೈಡ್, ಪ್ರೆಷರ್ ಡಿಪೆಂಡ್ಸ್ ಆನ್ ಏರಿಯಾ, ಅದು ಎಷ್ಟು, ಆ್ಯಂಡ್ ಫೋರ್ಸ್. ರೈಟ್. ಸೊ ಪ್ರೆಷರ್ ಎಷ್ಟು ಜಾಗದ ಮೇಲೆ ಬಲಪ್ರಯೋಗ ಆಗಿದೆ ಅದರ ಆಧಾರದ ಮೇಲೆ ಒತ್ತಡ ನಿಂತಿದೆ. ಅಂದರೆ ಅಲ್ಲಿ ಬಲಪ್ರಯೋಗ ಮತ್ತು ಎಷ್ಟು ಜಾಗದ ಮೇಲೆ, ಎಷ್ಟು ಮೇಲ್ಮೈ ಪ್ರದೇಶದ ಮೇಲೆ ಬಲದ ಪ್ರಯೋಗವಾಗಿದೆ, ಎರಡರ ಮೇಲೆ ಏನಿರುತ್ತೆ, ಪ್ರೆಷರ್ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ಇಫ್ ಏರಿಯಾ ಈಸ್ ಲೆಸ್, ಏರಿಯಾ ಕಮ್ಮಿ ಇದ್ದರೆ ಅಥವಾ ಮೇಲ್ಮೈ ಪ್ರದೇಶ ಚದರು ಕಮ್ಮಿ ಇತ್ತಂದರೆ, ಮೇಲ್ಮೈ ಪ್ರದೇಶದ ಚದರು ಕಮ್ಮಿ ಇತ್ತಂದರೆ, ಹೌದಾ, ಇಫ್ ಏರಿಯಾ ಈಸ್ ಲೆಸ್ ವಿ ಹ್ಯಾವ್ ಟು ಅಪ್ಲೈ ಮೋರ್ ಫೋರ್ಸ್, ನಾವೇನು ಮಾಡಬೇಕು, ತುಂಬ ಫೋರ್ಸನ್ನು ಹಾಕಬೇಕು. ರೈಟ್. ದೆನ್ ಪ್ರೆಷರ್ ವಿಲ್ ಬಿ ಮೋರ್. ದಟ್ ಈಸ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್. ಪಿ, ಕ್ಯಾಪಿಟಲ್ ಪಿ ಅಂದರೆ ಪ್ರೆಷರ್, ಕ್ಯಾಪಿಟಲ್ ಎಫ್ ಅಂದರೆ ಫೋರ್ಸ್. ಹೌದಾ? ಫೋರ್ಸ್ ಜಾಸ್ತಿ ಇದ್ದಾಗ ಪ್ರೆಷರು ಜಾಸ್ತಿ ಇರುತ್ತೆ. ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದರೆ ಒಂದು ಜಾಸ್ತಿ ಆದಾಗ ಇನ್ನೊಂದು ಜಾಸ್ತಿ ಆಗುತ್ತದೆ. ಅದಕ್ಕೆ ಏನಂತೀವಿ ನಾವು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂತೀವಿ. ರೈಟ್. ನೆಕ್ಸ್ಟ್, ವೆನ್ P is inversely proportional to area. P is inversely proportional. ಅಂದರೆ ಏರಿಯಾ ಕಮ್ಮಿ ಇದ್ದಾಗ, ನಾವು ಬಲಪ್ರಯೋಗ ಮಾಡುವ ಪ್ರದೇಶ, ಮೇಲ್ಮೈ ಪ್ರದೇಶ ಕಡಿಮೆ ಇದ್ದಾಗ ಅಥವಾ ಸಣ್ಣದಾದಿದ್ದಾಗ ನಾವು ತುಂಬ ಬಲವನ್ನು ಅದರ ಮೇಲೆ, ಆ ವಸ್ತುವಿನ ಮೇಲೆ ಹಾಕಬೇಕಾಗುತ್ತದೆ. ಸೊ ಅಲ್ಲಿ ತುಂಬ ಬಲ ಅಂತಂದ್ರೇನು, ತುಂಬ ಒತ್ತಡ. ದಟ್ ಈಸ್ ಏರಿಯಾ ಕಮ್ಮಿ ಇದ್ದರೆ ಒತ್ತಡ ಜಾಸ್ತಿ ಇರುತ್ತೆ. ರೈಟ್. ಏರಿಯಾ ಕಮ್ಮಿ ಇದ್ದರೆ ಒತ್ತಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಒಂದು ಕಮ್ಮಿ ಆದಂಗೆ ಇನ್ನೊಂದು ಜಾಸ್ತಿ ಆಗುತ್ತದೆ, ಒಂದು ಕಮ್ಮಿ ಆದಂಗೆ ಇನ್ನೊಂದು ಜಾಸ್ತಿ ಆಗುತ್ತದೆ. ಸೊ ಅದಕ್ಕೇನಂತೀವಿ ನಾವು, ಇನ್ವರ್ಸ್ಲಿ ಪ್ರಪೋರ್ಷನಲ್. ದಟ್ ಈಸ್ ವೈ ಐ ರೋಟ್ ಪಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಅಂದರೆ 1/, ಅಂತ ಬರಿಬೇಕು. ಅಂದರೆ ಇಲ್ಲಿ ಒಂದು ಫ್ಯಾಕ್ಟರ್ ಅಥವಾ ಒಂದು ಮಾಪನ ಇನ್ಕ್ರೀಸ್, ಜಾಸ್ತಿ ಆದಂಗೆ ಇನ್ನೊಂದು ಕಡಿಮೆ ಆಗ್ತಿರತ್ತೆ, ಇನ್ನೊಂದು ಜಾಸ್ತಿ ಆದಂಗೆ ಮತ್ತೊಂದು ಕಡಿಮೆ ಆಗ್ತಿರತ್ತೆ, ಉಲ್ಟಾ ಪಲ್ಟಾ ಆಗ್ತಿರತ್ತೆ ಇಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹಿಯರ್ ಒತ್ತಡ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್. Directly means if force increases, pressure increases. If force decreases, pressure decreases. It is inversely proportional to area. It is inversely proportional to means if pressure increases, area decreases. If area increases, pressure decreases. Okay. Force by area is called as pressure. See here, they considered 2 nails. ಇಲ್ಲಿ 2 ಮೊಳೆಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಹೌದಾ? ಈ 2 ಮೊಳೆಗಳಲ್ಲಿ ಒಂದು ಮೊಳೆಯ ಸರ್ಫೇಸ್ ಅಥವಾ ಈ ಮೇಲ್ಮೈ ಪ್ರದೇಶ ತುಂಬ ಚಿಕ್ಕದಾಗಿದೆ, ಇನ್ನೊಂದು ಸ್ವಲ್ಪ ಕಂಪೇರ್ ಮಾಡಿದರೆ, ಒಂದನೇ ಮೊಳೆಯನ್ನು ಕಂಪೇರ್ ಮಾಡಿದರೆ ಅದರ ಮೇಲ್ಮೈ ಪ್ರದೇಶ ತುಂಬ ಅಗಲವಾಗಿದೆ. ಹೌದಾ? ಸೊ ಹಿಯರ್ ಆನ್ ದ ಸ್ಮಾಲ್ ನೇಲ್
whose surface area is less, we have to apply much force. ಇದರ ಮೇಲೆ ನಾವು ತುಂಬ ಬಲಪ್ರಯೋಗವನ್ನು ಮಾಡಬೇಕು. ತುಂಬ ಬಲಪ್ರಯೋಗವನ್ನು ಮಾಡಿದಾಗ ಏನಾಗತ್ತೆ, ಒತ್ತಡ ಜಾಸ್ತಿ ಆಗತ್ತೆ. ಹೌದಾ? ಸೊ ಇಲ್ಲಿ ಏರಿಯಾ ಕಮ್ಮಿ ಇದೆ, ಪ್ರೆಷರ್ ಜಾಸ್ತಿ ಇದೆ, ಫೋರ್ಸ್ ಅಥವಾ ಬಲ ಜಾಸ್ತಿ ಇದೆ. Next, when you take the other nail, so here the head of the nail, ಮೇಲ್ಮೈ ಪ್ರದೇಶ, the surface area of the nail, ಮೇಲ್ಮೈ ಪ್ರದೇಶ ತುಂಬ ಅಗಲವಾಗಿದೆ. ಹೌದಾ? ಸೊ ಇಲ್ಲಿ ನಾವು ಇದರ ಮೇಲೆ ಎಷ್ಟು ಬಲ ಪ್ರಯೋಗ ಮಾಡಿದೆವೋ ಅಷ್ಟು ಬಲ ಇಲ್ಲಿ ಬೇಕಾಗಿಲ್ಲ. ಸೊ ವಿ ವಿಲ್ ಅಪ್ಲೈ ಲೆಸ್ ಫೋರ್ಸ್ ದ್ಯಾನ್ ಕಂಪೇರ್ ಟು ಹಿಯರ್. Less force means less pressure, but area is large. So this activity indicates if area increases, pressure decreases. If area decreases, pressure increases. Okay. So here by this activity we can confirm that pressure will be depending upon two factors. One is force, one is area. ಒಂದು ಬಲ, ಇನ್ನೊಂದು ಮೇಲ್ಮೈ ಪ್ರದೇಶ, ಎಷ್ಟು ಮೇಲ್ಮೈ ಪ್ರದೇಶ ಇದೆ ಅದು. ಹೌದಾ? ಸೊ what is that? Pressure is directly proportional to force. Pressure is inversely proportional to 1 by A. Inversely ಅಂದಾಗ 1 by ಅಂತ ಬರಿಬೇಕು. Next, so by this we can get the formula. P means pressure directly proportional to F. P means pressure inversely proportional to A. So pressure is equal to F directly proportional divided by A. So this is the formula for the pressure. Pressure is equal to force divided by area. That is force exerted on particular area. Particular surface area ಅಥವಾ ಮೇಲ್ಮೈ ಪ್ರದೇಶದ ಮೇಲೆ ಎಷ್ಟು ಬಲ ಪ್ರಯೋಗ ಆಗಿದೆಯೋ ಅದಕ್ಕೇನಂತೀವಿ, ಪ್ರೆಷರ್ ಅಥವಾ ಒತ್ತಡ ಅಂತ ಅಂತೀವಿ. ಹೌದಾ? ಸೊ ಹಿಯರ್ the SI unit of force is Newton. ಹೌದಾ? area, the SI unit of area is meter square. So SI unit of pressure will be Newton per meter square. ಹೌದಾ? So the SI unit of force is Newton. The SI unit of area is meter square. So we can say Newton by meter square is the Newton by meter square. We can write like this, Newton by meter square, or we can write Newton m raised to minus 2. Newton per meter square we can call. ನಾವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕರಿಬೋದು. ಅದನ್ನು ಹೀಗಾದರೂ ಬರಿಬೋದು, ಎನ್ ಬೈ ಎಮ್ ಸ್ಕ್ವೇರ್ ಆದರೂ ಬರಿಬೋದು. ಅಥವಾ ಎಮ್ಮನ್ನು ಮೇಲ್ಗಡೆ ಒಯ್ದಾಗ ಅಲ್ಲೇನಾಗುತ್ತೆ, +2 ಇದ್ದಿದ್ದು ಮೇಲ್ಗಡೆ ಹೋದಾಗ -2 ಆಗುತ್ತೆ. ಸೊ ದ SI ಯೂನಿಟ್ ಆಫ್ pressure is Newton per meter square, or we can call, we have other SI unit which is called as Pascal. The SI unit of pressure is Pascal. 1 Pascal is equal to 1 Pascal is equal to 1 Newton per meter square. 1 Pascal is equal to 1 Newton per meter square. See here, SI unit of pressure is Pascal. 1 Pascal is equal to 1 Newton per square meter. Pressure is defined as 1 Pascal when 1 Newton force is applied on 1 meter square area. According to SI unit ಇದನ್ನು ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್, pressure. The formula of pressure is equal to force, bala, divided by area. Pressure is in Pascal, force is in Newton, area is in meter square. Okay, so by this formula, by applying this formula or by remembering this formula, we can find pressure. Suppose pressure is given and force is given, we can find area. Okay, suppose force is given and area is given, we can find pressure. Okay, then suppose pressure is given and area is given, we can find force. So by this we can find any if any two ಯಾವುದಾದ್ರೂ ಎರಡರದ ವ್ಯಾಲ್ಯೂ ಕೊಟ್ಟಾಗ ಇನ್ನೊಂದನ್ನು ನಾವು
ಕಂಡುಹಿಡಿಬೋದು. ಈ ಫಾರ್ಮುಲಾ ಇಂದ ನಾವು ಇನ್ನೊಂದನ್ನು ಕಂಡುಹಿಡಿಬೋದು. ಸಿ ಹಿಯರ್, ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಅಪಾನ್ ಏರಿಯಾ. ಇದು ನೈಜವಾದ ಅಥವಾ ದ ರಿಯಲ್ ಫಾರ್ಮುಲಾ. Then if pressure and force are given, area is not given, so area is equal to force divided by pressure, or force is equal to area into pressure, right? So we will get three formulas in this. Pressure is equal to force by area, area is equal to force by pressure, or force is equal to area into pressure. So based on this we will get the numerical problems. ಈ ಮೂರು ಫಾರ್ಮುಲಾಸ್ ಇಂದ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಥವಾ ಲೆಕ್ಕಗಳು ಬರ್ತವೆ. ಹೌದಾ? See here, example 1. A force of 100 Newton is applied. Okay. A force of 100 Newton is applied on an area of 4 meters square. A force of 100 Newton is applied on an area of 4 meters square. So ಇಲ್ಲಿ ಏನು ಕೊಟ್ಟಿದ್ದಾರೆ, ಫೋರ್ಸ್ ಎಫ್ ಅಂತ ಬರ್ಕೋಬೇಕು, ಕ್ಯಾಪಿಟಲ್ ಎಫ್. ಸೊ ದಟ್ ಈಸ್ 100 Newton. ನೆಕ್ಸ್ಟ್ ಏರಿಯಾ ಇಸ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎ. ಹೌದಾ? ದಟ್ ಈಸ್ 4 meters square. ಸೊ ದಿಸ್ ಈಸ್ ವಾಟ್ ಗಿವನ್. ಇದೇನು ಗಿವನ್, ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು. ಗಿವನ್ ಅಂತ ಬರೋದು ಎಫ್ ಇಸ್ ಈಕ್ವಲ್ ಟು 100 Newton, ಎ ಇಸ್ ಈಕ್ವಲ್ ಟು 4 meters square. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಸ್ಟೆಪ್, ಕಂಪ್ಯೂಟ್ ಪ್ರೆಷರ್ ಬೀಯಿಂಗ್ ಅಪ್ಲೈಡ್ ಆನ್ ದ ಏರಿಯಾ. ಕಂಪ್ಯೂಟ್ ಅಂದರೆ ಕ್ಯಾಲ್ಕ್ಯುಲೇಟ್ ಅಥವಾ ಫೈಂಡ್, ಕಂಡು ಹಿಡಿಯಿರಿ ಅಂತ ಅರ್ಥ. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫೈಂಡ್. ಏನನ್ನು ಕಂಡು ಹಿಡಿಬೇಕು? ಟು ಫೈಂಡ್ ಪಿ. ಹೀಗೆ 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 ಹಾಕಿ ಬರಿಬೇಕು. ಟು ಫೈಂಡ್ ಪಿ, ದಟ್ ಈಸ್ ಪ್ರೆಷರ್. ನೆಕ್ಸ್ಟ್ ಸೊಲ್ಯೂಷನ್, SOL ಅಂತ ಬರಿಬೇಕು. ಸೊಲ್ಯೂಷನ್ ಅಂದರೆ ಆನ್ಸರ್, SOL. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಫಾರ್ಮುಲಾ. P is equal to F by A. P ಅಂದರೆ ಏನು? ಫೋರ್ಸ್ ಅಪಾನ್ ಏರಿಯಾ. ಹೌದಾ? ಸೊ ದಿಸ್ ಈಸ್ ದ ಥರ್ಡ್ ಸ್ಟೆಪ್. ಫಸ್ಟ್ ಯು ರೈಟ್ ದ ಫಾರ್ಮುಲಾ. P is equal to F by A. Next we can write P is equal to F by A. Next we can write P is equal to, so F is given as 100 and area is given as 4. Area is given as 4. Okay. 4 ones are 425s are. We have to calculate. 4 ones are 425s are. Next, therefore, pressure we will get it as 25 Pascal PA, or we can write 25 Newton per meter square. 25 Pascal. Pascal ಹೇಗೆ ಬರಿಬೇಕು? P ಕ್ಯಾಪಿಟಲ್ ಇರಬೇಕು, A ಸ್ಮಾಲ್ ಇರಬೇಕು. ಅದರ್ವೈಸ್ we can write 25 Newton per meter square. Next, the elephant weighs 20,000 Newton, stands on 1 foot area of 1000 centimeter square. How much pressure would it exert on the ground? ಸೊ ಒಂದು ಆನೆ ಇದೆ, ಅದರದ್ದು ವೇಸ್ ಅಥವಾ ಅದು ಎಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ? 20,000 Newton ಅಷ್ಟು. ಹೌದಾ? ಸ್ಟ್ಯಾಂಡ್ಸ್ ಆನ್ 1 foot ಅಂದರೆ ಒಂದು ಪಾದದ ಮೇಲೆ. ಒಂದು ಪಾದ ಎಷ್ಟು ಏರಿಯಾನ ಕವರ್ ಮಾಡುತ್ತೆ? 1000 centimeter square ಅಷ್ಟು ಜಾಗವನ್ನು ಕವರ್ ಮಾಡುತ್ತೆ. ಹೌ ಮಚ್ ಪ್ರೆಷರ್ ವುಡ್ ಇಟ್ ಎಕ್ಸರ್ಟ್ ಆನ್ ದ ಗ್ರೌಂಡ್? ಟೋಟಲಿ ಅದು ಎಷ್ಟು ಪ್ರೆಷರನ್ನು, ಟೋಟಲಿ ಅದು ಎಷ್ಟು ಪ್ರೆಷರ್, ಎಷ್ಟು ಒತ್ತಡವನ್ನು ಗ್ರೌಂಡ್ ಮೇಲೆ ಹಾಕತ್ತೆ ಅಂತ. ಸೊ ಹಿಯರ್ ಫಸ್ಟ್ ದೇ ಹ್ಯಾವ್ ಟು ರೈಟ್ ಗಿವನ್ ಎಫ್ ಇಸ್ ಈಕ್ವಲ್ ಟು 20,000 Newton ಬರೆದಿದ್ದಾರೆ. ಎಫ್ ಏರಿಯಾ ಇಸ್ ಈಕ್ವಲ್ ಟು 1000 centimeter square.
ದ ಏರಿಯಾ ಈಸ್ ಇನ್ 1000 ಸೆಂಟಿಮೀಟರ್ ಸ್ಕ್ವೇರ್. ಬಟ್ ನಮಗೆ ಏನು ಬೇಕು, ಮೀಟರ್ ಸ್ಕ್ವೇರಲ್ಲಿ ಬೇಕು. ಹೌದಾ? ಸೊ ವಿ ನೋ ದ್ಯಾಟ್ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ರೈಟ್? ದೆನ್ 1000 ಸೆಂಟಿಮೀಟರ್ ಸ್ಕ್ವೇರ್, 1000 ಸೆಂಟಿಮೀಟರ್ ಸ್ಕ್ವೇರ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000 ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ 100. 1 ಸೆಂಟಿಮೀಟರ್ ಅಂದರೆ 100 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಸ್ಕ್ವೇರ್ ಇದೆ 10 ಸ್ಕ್ವೇರ್, ದಟ್ ಈಸ್ 100 ಇಂಟು 100. ಓಕೆ, ಸೊ 1010 1010. ಸೊ ವಿ ವಿಲ್ ಗೆಟ್ 10 by 100. Again 1010 get cancel. We will get 1 by 10, which we can write it as 0.1. So 1000 centimeter square is equal to 0.1 meter square. 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಅಂತ ಅರ್ಥ. ಸೊ ಅಲ್ಲಿ ಸ್ಕ್ವೇರ್ ಇದೆ, ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅದಕ್ಕೆ ನಾವು 100 ಇಂಟು 100 ಮಾಡಬೇಕು. 1000 divided by 100 into 100, when we do, we will get 0.1 meter square. Force is 20,000 Newton divided by 0.1. So force ಏನಿದೆ 20,000 divided by 0.1 can be written as 1 by 10. 0.1 ಅನ್ನು ನಾವು ಏನು ಬರಿಬೋದು, 1 by 10 ಅನ್ನು ಮಾಡಿಬೋದು. ಹೌದಾ? ಡಿನಾಮಿನೇಟರ್ 1 is a denominator. Its denominator will go up always. ಡಿನಾಮಿನೇಟರು ಮೇಲ್ಗಡೆ ಹೋಗಿ ಏನಾಗುತ್ತೆ, ಮಲ್ಟಿಪ್ಲೈ ಆಗತ್ತೆ. ಸೊ 20,000 ಇಂಟು 10, we will get 2 lakh Newton per meter square. So the pressure will be 2 lakh Newton per meter square. Next, calculate the pressure produced by a force of 800 Newton acting on an area of 2 meters square. So here force is given F. This is F. And this is A. 800 force by area 2. 2 ones are 2, 4s are 0, 0. 400. So the pressure applied will be 400 Pascal. Pressure is defined as force per unit area. Force is 800 Newton. Area is 2. 800 divided by 2, we will get 400 Pascal or 400 Newton per meter square. So these are the numericals on basis of pressure. ಸೊ ಈ ಥರದ ಲೆಕ್ಕ ನಿಮಗೆ ಸಿಗಬಹುದು. ನೆಕ್ಸ್ಟ್, ಸೊ ಆಫ್ಟರ್ ರೀಡಿಂಗ್ ದಿಸ್ ಆಲ್ ವಿ ಕ್ಯಾನ್ ಕನ್ಕ್ಲೂಡ್, ನಮ್ಗೆ ಏನೇನು ತಿಳಿದು ಬರುತ್ತೆ ಅಂದರೆ, ಪ್ರೆಷರ್ ಈಸ್ ಅ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಯೂನಿಟ್ ಏರಿಯಾ ಆಫ್ ದ ಆಬ್ಜೆಕ್ಟ್. ಒತ್ತಡ ಅಂದ್ರೇನು, ಒಂದು ನಿರ್ದಿಷ್ಟವಾದ ಪ್ರದೇಶದ ಮೇಲ್ಮೈ ಪ್ರದೇಶದ ಮೇಲೆ ಪ್ರಯೋಗವಾಗುವ ಬಲವನ್ನು ಏನಂತ ಕರೀತಾರೆ, ಒತ್ತಡ ಅಂತ ಕರೀತಾರೆ. ಪ್ರೆಷರ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಪ್ರೆಷರ್ ಡಿಪೆಂಡ್ಸ್ ಅಪಾನ್ 2 ಫ್ಯಾಕ್ಟರ್. ಫೋರ್ಸ್ ಅಪ್ಲೈ, ನಾವು ಎಷ್ಟು ಬಲವನ್ನು ಪ್ರಯೋಗ ಮಾಡ್ತೀವಿ. ಏರಿಯಾ ಓವರ್ ವಿಚ್ ಫೋರ್ಸ್ ಆ್ಯಕ್ಟ್, ಎಷ್ಟು ಪ್ರದೇಶದ ಮೇಲೆ, ಎಷ್ಟು ಮೇಲ್ಮೈ ಪ್ರದೇಶದ ಮೇಲೆ ಬಲ ಪ್ರಯೋಗವಾಗುತ್ತದೆ. ಸೊ ಆ ಎರಡು ಫ್ಯಾಕ್ಟರ್, ಆ ಎರಡು ಬೇಸ್ಗಳ ಮೇಲೆ ಏನಾಗಿರುತ್ತೆ, ಒತ್ತಡ ಡಿಪೆಂಡ್ ಆಗಿರುತ್ತೆ, ಅವಲಂಬಿತವಾಗಿರುತ್ತದೆ. ವೆನ್ ಅ ಫೋರ್ಸ್ ಆ್ಯಕ್ಟ್ಸ್ ಓವರ್ ಅ ಲಾರ್ಜ್ ಏರಿಯಾ ಆಫ್ ಎನ್ ಆಬ್ಜೆಕ್ಟ್, when a force acts over a large area of an object, it produces small pressure. It produces small pressure. Okay, but if the same force acts over a small area of the object, it produces large pressure. ಸೊ ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ನೋಡಿ ಒಬ್ಬವನು ಮನುಷ್ಯ ಇದ್ದಾನೆ. ಮನುಷ್ಯನಿಗೆ ಒಂದು ಬೆರಳಿನಿಂದ ಚುಚ್ಚಿದಾಗ ಬೆರಳಿನ ಏರಿಯಾ ಅಥವಾ ಅದರ ಮೇಲ್ಮೈ ಪ್ರದೇಶ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹೌದಾ? ಸೊ ಇಲ್ಲಿ ಏರಿಯಾ ಜಾಸ್ತಿ ಇದೆ, ಬಲನೂ ಇರುತ್ತೆ. ಸೊ ಅಲ್ಲಿ ಒತ್ತಡ ಕಡಿಮೆ ಆಗತ್ತೆ, ಬಿಕಾಸ್ ದ ಏರಿಯಾ ಆಫ್ ದ ಫಿಂಗರ್ ಈಸ್ ಮೋರ್. ಬಟ್ ವೆನ್ ದೇ ಟೇಕ್ ನೀಡಲ್,
So here what happens, let us take I repeat, let us take two persons. Okay, let us consider two persons. One person is for one person we are piercing with a finger, for other person we are piercing with a ನೀಡಲ್ ಆರ್ ಇಂಜೆಕ್ಷನ್. ಸೊ ಇಬ್ಬರು ವ್ಯಕ್ತಿಗಳನ್ನು ಕನ್ಸಿಡರ್ ಮಾಡೋಣ. ಸೊ ಒಬ್ಬ ವ್ಯಕ್ತಿಗೆ ನಾವೇನು ಮಾಡ್ತಾ ಇದ್ದೀವಿ, ಬೆರಳಿನಿಂದ ಚುಚ್ತಾ ಇದ್ದೀವಿ. ಇನ್ನೊಬ್ಬ ವ್ಯಕ್ತಿಗೆ ನಾವು ಸೂಜಿಯಿಂದ, ಅದು ಇಂಜೆಕ್ಷನಿಂದ ಚುಚ್ತಾ ಇದ್ದೀವಿ. ಈ ಬೆರಳಿನಿಂದ ಚುಚ್ಚೋ ವ್ಯಕ್ತಿಗೆ ನಮ್ಮ ಬೆರಳಿನ ಸರ್ಫೇಸ್ ಏರಿಯಾ ಅಂದರೆ ಮೇಲ್ಮೈ ಪ್ರದೇಶ ಜಾಸ್ತಿ ಇರುತ್ತೆ, ಹೌದಾ? ಸೊ ಯಾವ ಬಲದಿಂದ ಅವನಿಗೆ ಬೆರಳಿಂದ ಚುಚ್ತಾ ಇದ್ದರು, ಅದೇ ಬಲವನ್ನು ಸೂಜಿಯಿಂದ ಈ ವ್ಯಕ್ತಿಗೆ ಚುಚ್ತಾ ಇದ್ದಾರೆ, ಹೌದಾ? ಆದರೆ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಬೆರಳಿನ ಮೇಲ್ಮೈ ಪ್ರದೇಶ ಮೀನ್ಸ್ ದ ಸರ್ಫೇಸ್ ಏರಿಯಾ ಆಫ್ ಫಿಂಗರ್ ಈಸ್ ಲಾರ್ಜ್ ದ್ಯಾನ್ ಕಂಪೇರ್ ಟು ನೀಡಲ್. ಸೊ ವೆನ್ ದ ಏರಿಯಾ ಈಸ್ ಲಾರ್ಜ್ ದ ಪ್ರೆಷರ್ ವಿಲ್ ಬಿ ಲೆಸ್. ಓಕೆ, ಸೊ ವೆನ್ ಯು ಕನ್ಸಿಡರ್ ದ ನೀಡಲ್, ಸೂಜಿಯನ್ನು ಕನ್ಸಿಡರ್ ಮಾಡಿದಾಗ ಅದರ ಮೇಲ್ಮೈ ಪ್ರದೇಶ ಮೀನ್ಸ್ ಇಟ್ಸ್ ಸರ್ಫೇಸ್ ಏರಿಯಾ ಈಸ್ ವೆರಿ ವೆರಿ ಲೆಸ್. ಸೊ ದ್ಯಾಟ್ ಇಟ್ ಗಿವ್ಸ್ ಆರ್ ಇಟ್ ರಿಸಲ್ಟ್ಸ್ ಇನ್ ದ ಲಾರ್ಜ್ ಪ್ರೆಷರ್. ಮೋರ್ ಪ್ರೆಷರ್ will be observed in this, so that the needle will get inside the body. ಇಲ್ಲಿ ನೀವು ಎಷ್ಟೇ ಬಲವನ್ನು ಪ್ರಯೋಗಿಸಿದ್ರೂ ಬೆರಳನ್ನು ಈ ವ್ಯಕ್ತಿಯ ಕೈ ಒಳಗೆ ಹಾಕೋಕ್ಕಾಗಲ್ಲ. ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ, ಏರಿಯಾ ಕಮ್ಮಿ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಇದೆ. ಸೊ ಈ ನೀಡಲ್ ಸೂಜಿ ಈಸಿಯಾಗಿ ಏನಾಗುತ್ತೆ, ಆ ವ್ಯಕ್ತಿಯ ಕೈ ಒಳಗಡೆ ಹೋಗುತ್ತೆ, ಹೌದಾ? ಸೊ ದಿಸ್ ಈಸ್ ಹೌ ಪ್ರೆಷರ್, ಏರಿಯಾ ಆ್ಯಂಡ್ ದ ಫೋರ್ಸ್ ಆರ್ ರಿಲೇಟೆಡ್. ಈ ರೀತಿ ಪ್ರೆಷರ್ ಅಂದರೆ ಒತ್ತಡ, ಬಲ ಮತ್ತು ಮೇಲ್ಮೈ ಪ್ರದೇಶ ಏನಾಗಿದೆ, ರಿಲೇಟ್ ಆಗಿದೆ, ಒಂದಕ್ಕೊಂದು ಅವಲಂಬಿತವಾಗಿವೆ. ದೆನ್ ವೆನ್ ಅ ಫೋರ್ಸ್ ಆ್ಯಕ್ಟ್ಸ್ ಓವರ್ ಅ ಲಾರ್ಜ್, ಇದನ್ನು ಕಲಿತ್ವಿ ಅಲ್ವಾ? ಓಕೆ, ಸೊ ದೀಸ್ ಆಲ್ ವಿ ವಿಲ್ ಅಬ್ಸರ್ವ್ ಇನ್ ಅವರ್ ಡೈಲಿ ಲೈಫ್. ದೀಸ್ ಆಲ್ ವಿ ವಿಲ್ ಅಬ್ಸರ್ವ್. ಈ ಎಲ್ಲ ಅವಲಂಬಿತವಾದ ಅಥವಾ ಒತ್ತಡ, ಬಲ ಇರ್ಬೋದು, ಮೇಲ್ಮೈ ಪ್ರದೇಶದ ಸಂಕೀರ್ಣ ಇರಬಹುದು. ಸೊ ಇದನ್ನೆಲ್ಲ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ದೈನಂದಿನ ವಸ್ತುಗಳಲ್ಲಿ ಕಾಣ್ತೀವಿ, ಉಪಯೋಗವಾಗುವಂತಹ ವಸ್ತುಗಳಲ್ಲಿ ಕಾಣ್ತೀವಿ. ಬಟ್ ಅದರಲ್ಲಿ ಇಷ್ಟೆಲ್ಲ ಅಡಗಿದೆ, ಇಷ್ಟೆಲ್ಲ ವಿಜ್ಞಾನ ಅಡಗಿದೆ ಅನ್ನೋದು ಗೊತ್ತಿರಲ್ಲ. ಸೊ ನಾವು ವಿ ವಿಲ್ ಲರ್ನ್ ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಅವರ್ ಸ್ಕೂಲ್ ಬ್ಯಾಗ್. ವೆನ್ ಯು ಸಿ ಅವರ್ ಸ್ಕೂಲ್ ಬ್ಯಾಗ್, ಯು ಜಸ್ಟ್ ಅಬ್ಸರ್ವ್ ದ ಸ್ಟ್ರೇಪ್ಸ್ ಅಂದರೆ ಬೆಲ್ಟ್ಗಳು, ನೀವು ಇದರಿಂದ ಹಾಕಿಕೊಳ್ತೀರಲ್ಲ, ಸೊ ಅದು. ಸೊ ವೆನ್ ಯು ಅಬ್ಸರ್ವ್ ದ ಸ್ಟ್ರೇಪ್ಸ್ ವಿಲ್ ಬಿ ವೆರಿ ಬ್ರಾಡ್, ಅಗಲವಾಗಿರ್ತವೆ. ಯಾಕೆಂದರೆ ಇಫ್ ದ ಏರಿಯಾ ಈಸ್ ಬ್ರಾಡ್, ದ ಪ್ರೆಷರ್ ಆಕರ್ಡ್ ಆನ್ ಯುವರ್ ಶೋಲ್ಡರ್, ದ ಪ್ರೆಷರ್ ವಿಚ್ ಕಮ್ಸ್ ಆನ್ ಯುವರ್ ಶೋಲ್ಡರ್ ವಿಲ್ ಬಿ ಲೆಸ್. No doubt you will be having weight in your bag. So this weight should not affect your shoulder. That's why the straps of the school bag will be wide, so that less pressure is exerted on your shoulder. ಸೊ ಸ್ಕೂಲ್ ಬ್ಯಾಗಲ್ಲಿ ನೋ ಡೌಟ್ ಅದರಲ್ಲಿ ಏನಿರುತ್ತೆ, ಬುಕ್ಸ್ಗಳಿರ್ತವೆ. ಸೊ ಆ ಬುಕ್ಸಿನ ಭಾರ ನಿಮ್ಮ ಭುಜಗಳ ಮೇಲೆ ತುಂಬ ಬೀಳಬಾರ್ದು ಅಂತ ಏನಿರುತ್ತೆ, ಅದರ ಬೆಲ್ಟ್ಗಳನ್ನು ಅಗಲವಾಗಿ ಮಾಡಿರ್ತಾರೆ. ಸೊ ಆ ಬೆಲ್ಟ್ಗಳು ಎಷ್ಟು ಅಗಲವಾಗಿರ್ತವೋ ಅಷ್ಟು ನಿಮ್ಮ ಭುಜದ ಮೇಲೆ ಒತ್ತಡ ಕಡಿಮೆ ಇರುತ್ತೆ. ಯಾಕೆಂದರೆ ಅಲ್ಲಿ ಅದರ ಮೇಲ್ಮೈ ಪ್ರದೇಶ ದೊಡ್ಡದಾಗಿರುತ್ತೆ, ಒತ್ತಡ ಕಡಿಮೆ ಬೀಳುತ್ತೆ. ಸೊ ಯಾವಾಗಾದರೂ ನೀವು ಶಾಲೆಯ ಬ್ಯಾಗ್ಗಳನ್ನು ಅಥವಾ ಪಾಟಿ ಚೀಲಗಳನ್ನ ತಗೊಳ್ಳುವಾಗ ಏನು ಮಾಡಿ, ಅಗಲವಾದ ಸ್ಟ್ರೇಪ್ಸ್ ಅಥವಾ ಅಗಲವಾದ ಬೆಲ್ಟ್ಗಳ ಹೊಂದಿರುವ ಬ್ಯಾಗ್ಗಳನ್ನ ಖರೀದಿಸಬೇಕು, ಹೌದಾ? ಸೊ ಫ್ಯಾಷನ್ ಇದೆಯಪ್ಪ, ಹಾಗೆ ಹೀಗೆ ಕಲರು, ಜಿಪ್ ಜಾಸ್ತಿ ಇದೆ ಹಾಗೆಲ್ಲ ನೋಡಬೇಡಿ. ಬೆಲ್ಟಿನ ಗಾತ್ರ ಕಡಿಮೆ ಇತ್ತಂದರೆ ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ. ಸೊ ನಿಮಗೆ ಭುಜದ ನೋವು ಅಥವಾ ಬೆನ್ನು ನೋವು ಕಾಣಿಸ್ಕೋಬೋದು. ದಟ್ ಈಸ್ ವೈ ದ ಸ್ಕೂಲ್ ಬ್ಯಾಗ್ಸ್ ವಿಲ್ ಬಿ ಹ್ಯಾವಿಂಗ್ ವೈಡ್ ಸ್ಟ್ರಾಪ್ಸ್. ಓಕೆ, ನೆಕ್ಸ್ಟ್. ಸೊ ರಿಗಾರ್ಡಿಂಗ್ ದ ಸ್ಮಾಲ್ ಶಾರ್ಪ್ ನೈಫ್ ಆ್ಯಂಡ್ ಅ ಬ್ಲಂಟ್ ನೈಫ್. ಶಾರ್ಪ್ ಅಂದರೆ ಶಾರ್ಪ್ ಆಗಿರೋ ಚಾಕು, ಬ್ಲಂಟ್ ಅಂದರೆ ಮಂಡಾಗಿರೋ ಚಾಕು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆ್ಯಸ್ ಅ ಮೀಟ್. ಇದು ಮಾಂಸ ಅಥವಾ ಏನೋ ಒಂದು ತರಕಾರಿ ಅಂದ್ಕೊಳ್ಳೋಣ, ಹೌದಾ? ಸೊ ಹಿಯರ್ ವೆನ್ ಯು ಕನ್ಸಿಡರ್ ದ ಶಾರ್ಪ್ ನೈಫ್, ಸಿ ಇಟ್ಸ್ ಎಡ್ಜ್. Its edge is very sharp, means it is taking a very less area. If less area or a small area means it exerts more pressure, so that the vegetable or a meat can be cut very easily. So when you consider a
ನೈಫ್ ವಿಚ್ ಹ್ಯಾಸ್ ಅ ಬ್ಲಂಟ್ ಎಂಡ್, ಮೊಂಡಾಗಿರೋ ಚಾಕುವನ್ನು ನೀವು ಕನ್ಸಿಡರ್ ಮಾಡಿದಾಗ ಸೊ ಇಟ್ ಕವರ್ಸ್ ಲಾರ್ಜ್ ಏರಿಯಾ, ಅದು ತುಂಬ ಏರಿಯಾ ಅಥವಾ ತುಂಬ ಮೇಲ್ಮೈ ಪ್ರದೇಶವನ್ನು ತಗೊಳುತ್ತೆ. ಸೊ ದಟ್ ಈಸ್ ವೈ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಬ್ಲಂಟ್ ನೈಫ್ or the dull knife will be very less, so that the vegetable or the meat which you are going to cut cannot be cut easily. So easy agi cut agalla because there will be a less pressure. That is why sharp knives are used, so that the pressure exerted by the sharp knife will be more, and the vegetables or the meat can be cut easily. ಸೊ ಏನಾಗುತ್ತೆ, ಅಲ್ಲಿ ಮೊಂಡಾಗಿರೋ ಚಾಕುವಿನಿಂದ ತುಂಬ ಮೇಲ್ಮೈ ಪ್ರದೇಶ ಕವರ್ ಆಗಿ ಅಲ್ಲಿ ಕಡಿಮೆ ಒತ್ತಡ ಬೀಳುತ್ತೆ. ಸೊ ಕಡಿಮೆ ಒತ್ತಡ ಬಿದ್ದ ಮೇಲೆ ನೀವು ತೊಗೊಂಡಂಥ ತರಕಾರಿನೋ ಅಥವಾ ಮಾಂಸನೋ ಬೇಗ ಕಟ್ಟಾಗಲ್ಲ. ಅದರಿಂದ ಶಾರ್ಪ್ ಆಗಿರೋ ನೈಫ್ ಅಥವಾ ಶಾರ್ಪ್ ಆಗಿರೋ ಚಾಕು ತೊಗೊಂಡಾಗ ಏನಾಗುತ್ತೆ, ಅದು ಕಡಿಮೆ ಏರಿಯಾ ಮೇಲೆ ಬಲವನ್ನು ಪ್ರಯೋಗ ಮಾಡುತ್ತೆ. ಸೊ ಕಡಿಮೆ ಏರಿಯಾ ಮೇಲೆ ಬಲವನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಏನಾಗುತ್ತೆ, ತರಕಾರಿ ಅಥವಾ ಮಾಂಸ ಬೇಗ ಕಟ್ಟಾಗುತ್ತೆ. ಸೊ ದಿಸ್ ಅಪ್ಲಿಕೇಶನ್ ವಿ ವಿಲ್ ಯೂಸ್ ಆನ್ ದ ನೈಫ್ ರಿಗಾರ್ಡಿಂಗ್ ದ ಪ್ರೆಷರ್, ಫೋರ್ಸ್ ಆ್ಯಂಡ್ ಏರಿಯಾ. ನೆಕ್ಸ್ಟ್, ದ ಟ್ರ್ಯಾಕ್ಟರ್ ಹ್ಯಾವ್ ಬ್ರಾಡ್ ಟೈರ್ಸ್, so there is less pressure on ground and do not sinking to comparatively soft field. ಸೊ ಟ್ರ್ಯಾಕ್ಟರ್ಸ್ಗಳನ್ನು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ನೀವು ಟ್ರ್ಯಾಕ್ಟರ್ಗಳನ್ನ ಉಪಯೋಗ ಮಾಡ್ಬೋದು, ಹೌದಾ? ಸೊ ನೀವು ಟ್ರ್ಯಾಕ್ಟರ್ನ ಅಬ್ಸರ್ವ್ ಮಾಡಿದಾಗ ಮುಂದ್ಗಡೆ 2 ಗಾಲಿಗಳು ಮತ್ತು ಹಿಂದ್ಗಡೆ 2 ಗಾಲಿಗಳು ಏನಿರುತ್ತೆ, ಬ್ರಾಡ್ ಇರುತ್ತೆ. ಹಿಂದ್ಗಡೆದು ನೋಡಿದಾಗ ತುಂಬ ಅಗಲವಾದ ಟಯರ್ಗಳು ಇರ್ತವೆ, ಹೌದಾ? ಗಾಲಿಗಳು ತುಂಬ ಅಗಲವಾಗಿರ್ತವೆ. ಯಾಕೆ ಅಂದರೆ ಈ ಗಾಲಿಗಳು ತುಂಬ ಅಗಲವಾಗಿದ್ದಾಗ ಏನಾಗುತ್ತೆ, ಏರಿಯಾ ಅಥವಾ ಮೇಲ್ಮೈ ಪ್ರದೇಶ ಏನಾಗುತ್ತೆ, ದೊಡ್ಡದಿರುತ್ತೆ. ಸೊ ದ್ಯಾಟ್ ಅದು ನೆಲದ ಮೇಲೆ ಕಡಿಮೆ ಒತ್ತಡವನ್ನು ಹಾಕತ್ತೆ, ಹೌದಾ? ಆ್ಯಂಡ್ ಡು ನಾಟ್ ಸಿಂಕಿಂಗ್ ಕಂಪೇರೇಟಿವ್ಲಿ ಸಾಫ್ಟ್ ಫೀಡ್. ಅದೇನಾಗುತ್ತೆ, ಯಾವುದೇ ತರಹದ ನೆಲ, ಅದು ಉಸುಕಾಗಿರ್ಬೋದು ಅಥವಾ ಗಟ್ಟಿಯಾದ ನೆಲ ಆಗಿರ್ಬೋದು, ಅಲ್ಲೇನಾಗಲ್ಲ, ಆ ಟಯರ್ ಅಥವಾ ಗಾಲಿ ಒಳಗಡೆ ಹೋಗಲ್ಲ. ಸೊ ಡ್ಯೂ ಟು ದ ಲೆಸ್ ಪ್ರೆಷರ್ ಬಿಕಾಸ್ ಆಫ್ ದ ಲಾರ್ಜ್ ಸರ್ಫೇಸ್ ಏರಿಯಾ, ಅದರದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ, ಕಡಿಮೆ ಒತ್ತಡ ಅದು ನೆಲದ ಮೇಲೆ ಹಾಕೋದ್ರಿಂದ ಅದೇನಾಗಲ್ಲ, ಯಾವುದೇ ರೀತಿಯ ನೆಲದ ಮೇಲೆ ಅಥವಾ ಮರಳಿನ ಮೇಲೆ ಅದೇನಾಗಲ್ಲ, ಟಯರು ಒಳಗಡೆ ಹೋಗಲ್ಲ. ದಟ್ ಈಸ್ ವೈ ದೇ ವಿಲ್ ಬಿ ಹ್ಯಾವಿಂಗ್ ದ ಬ್ರಾಡ್ ಟಯರ್ಸ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ ಅಪ್ಲಿಕೇಶನ್ ಆಫ್ ಪ್ರೆಷರ್, force and area, application of pressure and the relation between pressure, force and area in our daily life. So here we learned pressure only on solid material. ಒಂದು ವಸ್ತುವಿನ ಮೇಲೆ, ಒಂದು ಘನವಾದ ವಸ್ತುವಿನ ಮೇಲೆ ಒತ್ತಡದ ಬಗ್ಗೆ ನಾವು ಕಲಿತ್ವಿ. ಸೊ ಒತ್ತಡ ಘನವಾದ ವಸ್ತುಗಳಲ್ಲಿ ಅಷ್ಟೇ ಇರುತ್ತಾ, ದ್ರವದಲ್ಲಿ ಅಥವಾ ಅನಿಲಗಳಲ್ಲಿ ಒತ್ತಡ ಕಾಣಿಸ್ಕೋತದ ಇಲ್ವಾ? ಕಾಣಿಸ್ಕೊಂಡ್ರು ಹೇಗೆ ಕಾಣಿಸ್ಕೋತದೆ? ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇನ್ ದಿಸ್ ಕ್ಲಾಸ್ ವಿ ಲರ್ನ್ ರಿಗಾರ್ಡಿಂಗ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಸಾಲಿಡ್ ಮಟೀರಿಯಲ್ಸ್. ಎಕ್ಸಾಂಪಲ್ ದ ಆಬ್ಜೆಕ್ಟ್ಸ್, ಸಾಲಿಡ್ ಆಬ್ಜೆಕ್ಟ್ಸ್ ಲೈಕ್ ಟ್ರ್ಯಾಕ್ಟರ್, ಬ್ಯಾಗ್, ನೈಫ್ ಆ್ಯಂಡ್ ಆಲ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡೀಲಿಂಗ್ ವಿತ್ ದ pressure, whether pressure is exerted only by the solids or also by the liquids or gases. If it exerts or if it is present in liquids and gases, how it works. So that all we are going to learn in our next class. Until that, have a nice day.